Hello guys, welcome to my YouTube channel. ಇದು ಎರಡನೇ ಪಾರ್ಟ್ ಆಗಿರೋದ್ರಿಂದ ಮಂತ್ರಾಲಯ ಇದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಗೈಸ್. ಫೈನಲ್ ಎಳ್ದಿದ್ದೀವಿ. ಯಾವ ಹತ್ರನೂ ಗೊತ್ತಾಗ್ತಿಲ್ಲ ನನಗಂತೂ. ನೋಡ್ರೆ ಗ್ರೀನರಿ ಫುಲ್ ಫೈನಲ್ ಬಂದಿದ್ದೀವಿ. ಮಂತ್ರಾಲಯ ರೈಲ್ವೆ ಸ್ಟೇಷನ್ ಕಡೆಯಿಂದ ಬರ್ಬೇಕಾದ್ರೆ ಕರ್ನಾಟಕ ವಸತಿ ಗೃಹ ಅಂತ ಸಿಗುತ್ತೆ. ಇದ್ರ ಆಪೋಸಿಟ್ 100 ರೂಪಾಯಿಗೆ ಲಾಕರ್ ರೂಮ್ ಸಿಗುತ್ತೆ. ಬಂದವರೆಲ್ಲ ಇದನ್ನು ಉಪಯೋಗಿಸ್ಕೊಬೋದು ಬೇಕಾದ್ರೆ. ಇವಾಗ 2 ಮಿನಿ ಗಾಡಿ ಮಾಡ್ಕೊಂಡು ಒಂದು ಗಾಡಿಗೆ 500 ರೂಪಾಯಿ ಕೇಳ್ತೀವಿ. PGಗಾದರೆ ಇದು ಮಿನಿ ಗಾಡಿ, TTಗಾದರೆ ಒಬ್ರಿಗೆ 800 ರೂಪಾಯಿ ಕೇಳಿದ್ರು. 2 ಮಿನಿ ಗಾಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದೊಂದು ಗಾಡಿ ಗೈಸ್, ಎರಡನ್ನ ಒಂದು ಗಾಡಿಗೆ 500 ರೂಪಾಯಿ ಕೇಳಿದ್ರು. ಆಟೋಗೂ 50 ರೂಪಾಯಿ ಒಂದು ಗಾಡಿಗೆ. ಗೈಸ್ ಫೈನಲ್ ಬಂದಿದ್ದೀವಿ ನೋಡಿ ಮಂತ್ರಾಲಯ. ಇವಾಗ ಸ್ನಾನ ಮಾಡೋಕ್ಕೆ ನದಿ ಕಡೆ ಹೋಗ್ತಾ ಇದ್ದೀವಿ. ನೋಡೋಣ, ತುಂಗಾ ರಿವರ್ಗೆ ಬಂದಿದ್ದೀವಿ. ಇವಾಗ ಸ್ನಾನ ಮಾಡಬೇಕು. ಸಿಕ್ಕಾಪಟ್ಟೆ ರಶ್ಶು, ಲಾಂಗ್ ವೀಕೆಂಡ್ ಬೇರೆ. ಜನ ನೋಡಿ ಗೈಸ್, ಇವಾಗ ರೆಡಿ ಆಗಿದ್ದೀನಿ. ಫುಲ್ ಔಟ್ಫಿಟ್ ಈ ಥರ ಎಲ್ಲ ಅಲ್ಲಿ ಹೋಗ್ತಾ ಇದ್ದೀನಿ. ಏನು ಫುಲ್ಲು ಚೆನ್ನಾಗಿರು. ಈ ಕ್ರೌಡಲ್ಲಿ ಮಾತ್ರ, ವೀಕೆಂಡಲ್ಲಿ ಮಾತ್ರ ಬರಬೇಡ್ರಿ. ಬಂದರೆ ಫ್ರೀ ಟೈಮಲ್ಲಿ ಯಾವಾಗನ ರಶ್ ಇದ್ದಾಗ ಬಂದು ಹೋಗಿ. ಇಲ್ಲಿ ಮಿಸ್ ಆದರೂ ಹುಡ್ಕೋಕ್ಕಾಗಲ್ಲ ಇವ್ರನ್ನೆಲ್ಲ. ಫ್ರೆಂಡ್ಸ್, ಇವಾಗ ನನ್ನ ಜೊತೆಗೆ ನನ್ನ ಫ್ರೆಂಡು ಜೊತೆಗೆ ಓದಿರೋರು ಸುಧಾ ಅಂತ ಇದ್ದಾರೆ. ಇವರು ನನ್ನ ಚಿಕ್ಕ ವಯಸ್ಸಿನ ಜೊತೆಗೆ ಓದಿರೋದು, ನನ್ನ ರಿಲೇಷನ್ ಆಗಬೇಕು. ಇವಾಗ ಮಂತ್ರಾಲಯಕ್ಕೆ ನಮ್ಮ ಜೊತೆಲೇ ಇದ್ದಾರಲ್ಲ, ಬಂದಿದ್ದಾರೆ. ಇವಾಗ ನೋಡಬೇಕು, ಸಿಕ್ಕಾಪಟ್ಟೆ ಜನ ಇದೆ ನೋಡಿ. ಎಲ್ಲಿ ಹೋಗ್ತಿರೋದು ಗೊತ್ತಾಗ್ತಿಲ್ಲ. ಇಲ್ಲಿ ಸುಮ್ಮನೆ ಎಲ್ಲೋ ಹೋಗ್ತಾನೆ ಇದ್ದೀವಿ. ಎಲ್ಲ ಕಡೆ ಎಲ್ಲೆಲ್ಲಿ ಹೋಗ್ತಾ ಇರೋದು, ಬಿಸಿಲು ಬೇರೆ ಸುಟ್ಟೋಗ್ತೈತೆ ಇಲ್ಲಿ. ನೋಡು ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು. ನೋಡಿ ಗಾಬರಿನೇ ಆಗ್ತೈತೆ ಇಲ್ಲೆಲ್ಲ. ಎಷ್ಟು ಜನ ನೋಡಿ, ತುಂಬ ರಶ್ ಇದೆ. ಎಲ್ಲ ಕಡೆಯಿಂದ ಬಿಡ್ತಾರೆ. ನಮ್ಮದು ಕ್ಲೋಸ್ ಮಾಡ್ಬಿಟ್ಟಾರೆ. ಎಲ್ಲ ಕಡೆ ರಶ್ಶು ನೋಡಿದ್ರೆ ತುಂಬಿ ತುಳ್ಕಾಡ್ತವ್ರೆ. ಈ ರಶಲ್ಲಿ ಹೆಂಗಪ್ಪ ಹೋಗೋದು. ಫೈನಲಿ ಸಿಕ್ತು ಅಕ್ಷತೆ ನೋಡಿ. ಅಕ್ಷತೆಗೋಸ್ಕರ ಎಷ್ಟು ದೊಡ್ಡ ಆಯಿತು. ನಾನು ಸ್ಟಾರ್ಟ್ ಮಾಡಿ ಫೈನಲ್ ಆಯಿತು ಎಲ್ಲ. ಈಗಿಂದ ಫೋಟೋ ಶೂಟ್ ಮಾಡ್ತೀನಿ. ರಾಘವೇಂದ್ರಾಯ ಸತ್ಯಧರ್ಮ ಭಜತಾಂ ಕಲ್ಪವೃಕ್ಷಾಯ. ಮುಗೀತು, ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನೂ ಬಂದಿಲ್ಲ, ಕಾಯ್ತಾ ಇದ್ದೀವಿ. ಮಂತ್ರಾಲಯದಿಂದ ತಿರ್ಗಿ ವಾಪಸ್ ಬರ್ಬೇಕಾದ್ರೆ ನಮಗೆ ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಡ್ತಾರಲ್ಲ, ಅವ್ರು ಕೇಳಿದ್ರೆ ಯಾವಾಗಲೂ ಜನರಲ್ಲೇ ಕೊಡೋದು. ಅಲ್ಲೆಲ್ಲೂ ಸ್ಲೀಪರ್ ಕೋಚ್ ಬುಕ್ಕಿಂಗ್ ಆನ್ಲೈನ್ ಏನು ಸಿಗೋಲ್ಲ. ಯಾವಾಗಲೂ ಜನರಲ್ಲೇ ಹೋಗಬೇಕು. ಜನರಲ್ಲಂತೂ ಹೋಗಲೇಬಿಡಿ ಗೈಸ್. ನೀವು ಬೇಕಾದ್ರೆ ಒಂದಿನ ಲೇಟಾಗಿ ಹೋದ್ರೂ ಪರವಾಗಿಲ್ಲ, ಸ್ಲೀಪರ್ ಕೋಚೇ ಬುಕ್ ಮಾಡ್ಕೊಂಡೋಗಿ. 300 ರೂಪಾಯಿ ಒಳಗೆ ಆಗ್ತದೆ ನಿಮಗೆ. ಮಂತ್ರಾಲಯದಿಂದ ಟೈಮಿಂಗ್ಸು ಬಂದು ಹೊರಟಿದ್ದು ನಾವು 8:34-35 ಆಗಿತ್ತು. ಅದಾದಮೇಲೆ ನಾವು 10ಕ್ಕೆ ಟ್ರೈ ಮಾಡಿದೆವು. ಅವರು ಜನರಲ್ ಕಂಪಾರ್ಟ್ಮೆಂಟ್ ಹಿಂದೆಗಡೆನೇ ನಾವು ಹತ್ಬೇಕಾಗಿತ್ತು. ಒಂದು ಸ್ಟೆಪ್ ಮುಂದೆಗಡೆ ಸ್ಲೀಪರ್ ಕೋಚ್ಗೆ ಹತ್ಬಿಟ್ಟಿದ್ರು ನಮ್ಮಮ್ಮ ಮತ್ತು ಮಿಕ್ಕಿರೋರೆಲ್ಲ. ನಮ್ಮಮ್ಮ ಮತ್ತು ಈ ಮಿಕ್ಕಿರೋರೆಲ್ಲ ಇದ್ರಲ್ಲ, ನಮ್ಮಮ್ಮ ಮತ್ತು ಬೇಜಾನ್ ಜನ ಇದ್ದರು. ಸ್ವಲ್ಪ
ಒಂದು 10-12 ಜನ ಇದ್ದ ನಾವು. ಒಂದು 4 ಜನ ಮಾತ್ರ ಹಿಂದೆ ಜನರಲ್ ಕಂಪಾರ್ಟ್ಮೆಂಟ್ ಕರ್ಕೊಂಬಿಟ್ಟಿದ್ರು. ಅವ್ರ ಹತ್ರ ಇತ್ತು ಟಿಕೆಟು ಇದ್ದು ಅವ್ರ ಹತ್ರ ಇದ್ದ ಟಿಕೆಟು. ಇವಾಗ ನೆಕ್ಸ್ಟು ನಾವು ಸ್ಲೀಪರ್ ಕೋಚ್ ಕತ್ಬಿಟ್ಟಿದ್ದೀವಲ್ಲ, ಅಲ್ಲಿರೋರೆಲ್ಲ ಸ್ವಲ್ಪ ಗರಮ್ ಆಗಿ ಎಲ್ಲ ರ್ಯಾಶಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋರು. ಅಲ್ಲಿ ಅಂದರೆ ಏನೋ ಏನೇ ಇಲ್ಲ, ಇವರು ಹ್ಯೂಮ್ಯಾನಿಟಿ ಅನ್ನೋದೇ ಏನೂ ಗೊತ್ತಿಲ್ಲ, ತಳ್ಳಾಡ್ತಾರೆ, ನುಗ್ಗಾಡ್ತಾರೆ. ಅದರೊಳಗೆ ನಾವು ಬೇರೆ ಕೈ ಬೇರೆ ಕಿತ್ತೋಯ್ತು. ಫೈರ್ ಎಕ್ಸಿಸ್ಟ್ ಇರುತ್ತಲ್ಲ, ಅದನ್ನು ಹೊಡಿತಾರಲ್ಲ, ಅದು ಇತ್ತು. ಅದನ್ನು ತಳ್ಳಾಡೋಕೆ ಹೋಗಿ ನಮ್ಮ ಕೈ ಮೇಲೆಲ್ಲ ಬೀಳಿಸ್ಬಿಟ್ಟು ಕಾಲಿಗೆಲ್ಲ ಏಟ್ ಮಾಡಿದ್ರು. ಅದು ಬೇಜಾನ್ ಜನ ಅಷ್ಟಾಗಿ ಮಾತಾಡ್ತಿದ್ರು. ಅಲ್ಲಿ ಮಾತಾಡಿ ಕೇಳಿಸ್ಕೊಳಕ್ಕಾಗ್ತಿಲ್ಲ. ನಾನು ಸುಮ್ಮನೆ ನಿಂತಿದ್ದೆ, ಏನು ಮಾತಾಡೋಕ್ಕಾಗ್ತಿಲ್ಲ ಗೈಸ್. ನಾವು ಅಲ್ಲಿ ಬರೀ ಲೇಡೀಸ್ನ ತಳ್ತಿದ್ರು. ಅಲ್ಲಿ ಮಕ್ಕಳ ಮದುವೆ ಅಂತ ನೋಡ್ತಿಲ್ಲ, ಏನೂ ನೋಡ್ತಿಲ್ಲ. ಅಲ್ಲಿ ನೀವು ಹೆಂಗೆ ಬಂದಿದ್ದೀರ, ನೆಕ್ಸ್ಟು ಜನರಲ್ಗೆ ಹೋಗ್ಬೇಕು ತಾನೆ, ಇಟ್ಕೊಳ್ರಿ, ನಾವು ಮುಂದೆ ಹೋಗಿ ಅಂದ್ಬಿಟ್ಟು ನಾವು ಟ್ರೈನ್ ಹತ್ತೀವಲ್ಲ, ಅಲ್ಲಿಗೆ ಕಂಪಾರ್ಟ್ಮೆಂಟ್ ಬಾತ್ರೂಮ್ ಪಕ್ಕಕ್ಕೆ ಕರ್ಕೊಂಡು ಎಲ್ಲರನ್ನೂ ಕೊಡಾಕ್ತಿದ್ರು. ಗೈಸ್, ಇವಾಗ ಟೈಮ್ ಬಂದು 9:20 ಆಗಿದೆ. ಇವಾಗ ನಂದಿಡ್ ಎಕ್ಸ್ಪ್ರೆಸ್ಸಲ್ಲಿ ಒಂದು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಯಿತು. ಅದು ನಿಮ್ಮ ಹತ್ರ ಹಂಚ್ಕೊಬೇಕಂತ ನಾನು ಇಷ್ಟಪಡ್ತಿದ್ದೀನಿ. ಮಂತ್ರಾಲಯದಿಂದ ಮತ್ತು ನಿಶಾಂಪುರಕ್ಕೆ ಹೋಗೋ ಬಸ್ಸು ನಂದಿಡ್ ಎಕ್ಸ್ಪ್ರೆಸ್ಸಲ್ಲಿ ನಾವು ಒಂದು ನಿಮಿಷ ತಡೆಯೋಣ. ಪಂಚೆಯಲ್ಲಿ ಎಲ್ಲ ಬಂದಿರೋದು, ಪಂಚೆ ಶೆಲೆದಲ್ಲೇ ಎಲ್ಲ ಬಂದಿರೋದು. ಇವಾಗ ಹೇಳ್ತಿರೋದು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಕೇಳ್ರಿ ಇಲ್ಲಿ. ನೆಕ್ಸ್ಟು ನೀವು ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಏನಂದರೆ ಜನರಲಲ್ಲಿ ಮತ್ತು ಸ್ಲೀಪರ್ ಕೋಚಲ್ಲಿ ಬುಕ್ಕಿಂಗ್ ಸೀಟಲ್ಲಿ 10 ಜನ ಹತ್ತಿದ್ರು. ನಮ್ಮ ಅದರಲ್ಲಿ 10 ಜನರಲಲ್ಲಿ ಹತ್ತಿದ್ರೆ, ಸ್ಲೀಪರ್ ಕೋಚಲ್ಲಿ ಇದೆಲ್ಲ 3/4 ಜನ ಜನರಲಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಸ್ಲೀಪರ್ ಕೋಚಿಗೆ ಬಂದಿದ್ದರು. ಇವಾಗ ಸ್ಲೀಪರ್ ಕೋಚಲ್ಲಿ ಸುಮ್ಮನೆ ಇರೇ ಒಂದು ನಿಮಿಷ ಕಂಟಿನ್ಯೂ ಮಾಡೋಕ್ಕೆ ಬಿಡ್ರೆ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಗೈಸ್. ಅದು ಏನಂದರೆ ಇವಾಗ ಜನರಲ್ಲೇ ಬಂದಿದೆ. ಜನರಲಲ್ಲಿ ನಮ್ಮ ಟಿಕೆಟ್ ಇತ್ತು. ಟಿಕೆಟು ಇವಾಗ ನೆಕ್ಸ್ಟು ಚೆಕ್ಕಿಂಗ್ನವ್ರು ಬರ್ತಾರಲ್ಲ, ಚೆಕ್ಕಿಂಗ್ನವ್ರು ಫೈನ್ ಹಾಕ್ತಾರೆ ಅಂದ್ಬಿಟ್ಟು 3/4 ಭಾಗ ಸ್ಲೀಪರ್ ಕೋಚಲ್ಲಿ ನಮ್ಮ ಜನ ಎತ್ಕೊಂಡ್ಬಿಟ್ಟಿದ್ರು. ಮಿಸ್ಸಾಗಿ ಹತ್ತಿದ್ರು, ಬೇಕು ಅಂತಲೇ ಎತ್ತಿಲ್ಲ. ಆದರೆ ಇದಕ್ಕೆ ತಪ್ಪು ನೀವು ಮಾಡೋಕ್ಕೆ ಹೋಗ್ಬೇಡಿ. ನಾವು ಜನರಲಲ್ಲಿರೋರೆಲ್ಲ ಜನರಲ್ಗೆ ಹೋಗಿ. ಸ್ಲೀಪರ್ ಕೋಚರೆಲ್ಲ ನಾಯಿ ಥರ ಟ್ರೀಟ್ ಮಾಡ್ತಾರೆ ನಿಮ್ಮನ್ನೆಲ್ಲ. ಅಂದರೆ ಅಷ್ಟು ಅಂದರೆ ಏನು ಬೇಕೋ ಹಂಗೆ ತಳ್ಳೋದು. ಅಂದರೆ ಒಂದು ಸ್ವಲ್ಪ ಏಟ್ಗಳು ಆಗಿದೆ ಅವ್ರಿಗೆಲ್ಲ, ನಮ್ಮ ಹುಡುಗೆಲ್ಲ. ಅಂದರೆ ಮಕ್ಕಳು ಏನು ನೋಡೋಲ್ಲ, ಏನು ಅಂತ ನೋಡೋಲ್ಲ, ಹೆಂಗೆ ಬೇಕು ಹಂಗೆ ಮಾತಾಡೋದು, ಇವನ್ನೆಲ್ಲ ಮಾಡ್ತಾರೆ. ಹುಷಾರಾಗಿರಿ. ಅಂದರೆ ನಿಮ್ಮ ಜಾಗರೂಕತೆಯಲ್ಲಿ ನೀವಿರಿ. ಅಂದರೆ ಇವರು ಇಷ್ಟು ಜನ ಇದ್ದೀರಲ್ಲ, ಇವಾಗ ಬಂದು ಕೂತಿರೋದು ನಂದಿಡ್ ಎಕ್ಸ್ಪ್ರೆಸ್. ಆಂಧ್ರ ಬಾರ್ಡರಲ್ಲಿ ಇರ್ತಿಲ್ಲ, ಅದಕ್ಕೋಸ್ಕರ ಅವ್ರ ಭಾಷೆ ನಮ್ಗೆ ಬರ್ತಿರಲ್ಲ. ನಮ್ಮ ಭಾಷೆ ಸ್ವಲ್ಪ ಕೇಳೋರು ಅಷ್ಟೇ, ಅವ್ರಿಗೆ ಏನು ಅರ್ಥ ಆಗ್ತಿರಲ್ಲ. ನೆಕ್ಸ್ಟ್ ಅದು ಏನನ್ನೋದು ಬೈಕೊಳೋರು ಸುಮ್ಮನೆ ಅಂತ. ಮತ್ತು ಅಲ್ಲಿರೋ ರಾಯಚೂರವರು ಸ್ವಲ್ಪ ಹಂಗೆ ವಸ್ತು ಹೇಳ್ಬೇಕಂದ್ರೆ ಪಾಪ ಸುಸ್ತಾಗಿ ಸಾಕಾಗ್ಬಿಟ್ರೆ. TC ಫೈನ್ ಮಾತ್ರ ಕಟ್ಟಿ ಮತ್ತು ಅವ್ರ ಜೊತೆ ಎಲ್ಲ ವಾದ ಮಾಡಿ ಟೈಮೆಲ್ಲ ವೇಸ್ಟ್ ಮಾಡೋಕ್ಕಿಂತ ನಾವೇನು ಮಾಡ್ದೆ ಒಂದು ಪ್ಲ್ಯಾನ್ ಅಂದರೆ, ನೆಕ್ಸ್ಟು ಸ್ಟಾಪ್ ಎಲ್ಲ ಹಿಡ್ಕೊಂಬಿಟ್ರಿ ಅಂತ ಎಲ್ಲರಿಗೂ ಹೇಳ್ದವು. ನೆಕ್ಸ್ಟ್ಗೆ ಅದನ್ನೇ ಹತ್ರ ನೆಕ್ಸ್ಟು ಹಿಡ್ಕೊಂಡು ಎಲ್ಲನೂ ನಮ್ಮ ಜನರಲ್ ಕಂಪಾರ್ಟ್ಮೆಂಟ್ ಅವ್ರಿಗೂ ಹೇಳ್ದೋ. ನೆಕ್ಸ್ಟು ಅವ್ರ ಹತ್ರ ಇತ್ತಲ್ಲ ಟಿಕೆಟ್, ಅವರು ಹಿಡ್ಕೊಳಕ್ಕೆ ಅವಾಗ ಇಲ್ಲಿ ಹಿಡ್ಕೊಂಡು ಅಂದರೆ ಅವ್ರ ಹತ್ರ ಇರೋ ಟಿಕೆಟ್ ಎಲ್ಲ ಇಟ್ಕೊಂಡು ಎಲ್ಲ ಇದು ಮಾಡ್ಕೊಂಡು ನೆಕ್ಸ್ಟ್ ಅದಾನಿಯಲ್ಲಿ ಬಂದು ನಿಂತಿದ್ದೀವಿ. ಇವಾಗ ನೆಕ್ಸ್ಟು ಟ್ರೈನ್ ಇರೋದು ಕರ್ನಾಟಕ ಎಕ್ಸ್ಪ್ರೆಸ್ ಲಾಸ್ಟ್ ಇದೆ, ಅದು ಮೆಜೆಸ್ಟಿಕ್ ಹೋಗುತ್ತೆ, ಅದಕ್ಕೆ ಹೋಗ್ತೀವಿ. ಅದಕ್ಕೋಸ್ಕರ ಇವ್ರನ್ನೆಲ್ಲ ಇಷ್ಟು ಜನನೆಲ್ಲ ಕರ್ಕೊಂಡು ನಾವು ಪ್ರಯಾಣ ಬಳಸಬೇಕಾಗಿದೆ. ನೆಕ್ಸ್ಟು ಇಂಥ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಿದರೆ ಒಂದು ಕಮೆಂಟ್ ಮಾಡಿ, ಇದ್ರ ಬಗ್ಗೆ ನಿಮಗೆ ಅಭಿಪ್ರಾಯ ತಿಳಿಸಿ. ನೆಕ್ಸ್ಟು ನಾವು ಹೊರಟಿದ್ದು ಶಿವಾಜಿನಗರ್ಗೆ ಬರೋದು ಎಕ್ಸ್ಪ್ರೆಸ್ಗೆ, ಯಾವುದೋ ಗೊತ್ತಿಲ್ಲ ನನಗೂ, ಅದು ನೇಮೇನು ನೋಡಲಿಲ್ಲ. ಆದರೆ ಶಿವಾಜಿನಗರದ ಬರೋಕ್ಕೆ ನಾವು ಯಲಹಂಕ ಚೂಸ್ ಮಾಡ್ದೋ. ಶಿವಾಜಿನಗರ ದೂರ ಆಗ್ತದೆ, ಯಲಹಂಕ ಬಂದು ಬರ್ಬೋದು ಅಂತ. ಅದಕ್ಕೋಸ್ಕರ ಯಲಹಂಕಕ್ಕೆ ಶಿವಾಜಿನಗರದ ಗಾಡಿನ ಎತ್ಕೊಂಡು ಅದು ಬಂದೋ. ಅಲ್ಲೂ ಜಾಗ ಇರಲಿಲ್ಲ ಗೈಸ್, ಸಿಕ್ಕಾಪಟ್ಟೆ ಹೇಳ್ಬೇಕಂದ್ರೆ. ಜನರಲ್ ಕಂಪಾರ್ಟ್ಮೆಂಟ್ ಅಂದರೆ ವರ್ಸ್ಟ್ ಅಂದರೆ ವರ್ಸ್ಟು. ಈಗ ಹೋಗೋಕ್ಕೆ ಹೋಗ್ಬೇಡಿ ಜಾಸ್ತಿ, ಸ್ಲೀಪರ್ ಕೋಚೇ ಬೆಟರ್ ಅನಿಸುತ್ತೆ ಗೈಸ್. ಇವಾಗ ಟೈಮ್ ಒಂದು 3:48 ಆಗಿದೆ. ಈಗ ಯಲಹಂಕ ಟೌನಿಗೆ ಬಂದು ಹಿಡ್ಕೊಂಡಿದ್ದೀನಿ. ನೆಕ್ಸ್ಟು ಎಲ್ಲರೂ ಹೋಗ್ತಾಯಿದ್ದೀವಿ ನೋಡಿ. ಬ್ಯಾಕ್ ಕ್ಯಾಮ್ರಾದಲ್ಲೇ ಚಾರ್ಜ್ ಇಲ್ಲ, ಫ್ಲ್ಯಾಶ್ ಆನ್ ಆಗ್ತಿಲ್ಲ ಫ್ರೆಂಡ್.
ಕ್ಯಾಮ್ರಾದಲ್ಲೇ ಮಾಡ್ತಾಯಿದ್ದೀನಿ. ಏನಂದರೆ ಇವಾಗ ಇಲ್ಲಿಂದ ನಾವು ಬಸ್ ಹುಡುಕಬೇಕು. ಬಸ್ ಹುಡುಕಿ ಎಲ್ಲರನ್ನೂ ಕ್ಯಾಚ್ ಮಾಡಬೇಕು. ನೆಕ್ಸ್ಟು ಯಲಹಂಕದಿಂದ ಯಾವ್ಯಾವ ಯಶವಂತಪುರಕ್ಕೆ ಹೋಗುತ್ತೋ ಪಾರ್ಟಿ ನಂಬರ್ ಗಾಡಿ ನನಗೂ ಗೊತ್ತಿಲ್ಲ. ಯಶವಂತಪುರಕ್ಕೆ ಹೋಗಿ ಯಶವಂತಪುರದಿಂದ ಹೋಗ್ಬೋದು, ಬೇಕಾದ್ರೆ ಇಲ್ಲ ಮಲ್ಲೇಶ್ವರಂಗೆ ಹೋಗ್ಬೋದು, ಹೆಂಗೋದ್ರೂ ಹೋಗ್ಬೋದು ಗೈಸ್. ಇದರಿಂದ ಯಾವುದು ಹತ್ರ ಆಗುತ್ತೆ ಗಾಡಿ ನಂಬರು ಗೊತ್ತಿರೋರಿಗೆ ಒಂದು ಕಾಮೆಂಟ್ ಮಾಡಿ. ತಂದಿರೋದು ಇದರಿಂದ ಚುರ್ಮುರಿ ಮಾಮ, ಚುರ್ಮುರಿ ತಿಂತಾಯಿ ಏನೋ ಬಿತ್ತು. ಬಾಗಿನೇ ದಾಬ್ರಿಗೆ ಇಟ್ಕೊಂತವ್ರ ಗೈಸ್. ಅಷ್ಟೇ ವಿಷಯ. ಏನಂದರೆ ಮಂತ್ರಾಲಯದ ಬಗ್ಗೆ ನಾನು ಸ್ವಲ್ಪ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ನೆಕ್ಸ್ಟು ವೀಡಿಯೋದಲ್ಲಿ ನನ್ನ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಅಂದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬಟ್ ನಾರ್ತಲ್ಲೇ ಸಬ್ಸ್ಕ್ರೈಬ್ ಮಾಡಿ, ಈ ಬಡ ಪ್ರತಿಭೆನ ಬೆಳೆಸಿ ಅಂತ ಕೇಳ್ಕೊತ ಪೀಸ್.